ಓಕೆ ಫೈನ್. ಫಸ್ಟ್ ಆಫ್ ಆಲ್ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಂತ ತಿಳ್ಕೊಂಡು ಆಪ್ಷನ್ ಚೈನ್ ರೀಡಿಂಗ್ ಮಾಡ್ಲಿಕ್ಕೆ ಶುರು ಮಾಡೋಣ. ಫಸ್ಟ್ ಆಪ್ಷನ್ ಚೈನ್ ರೀಡಿಂಗ್ ಮಾಡ್ಲಿಕ್ಕೆ ಶುರು ಮಾಡೋಣ. ಹಾರ್ಡ್ಲಿ 30 ಮಿನಿಟ್ಸ್ ಒಳಗಡೆ ನಾನು ಕಲಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಲೈವಲ್ಲಿ. ಓಕೆ, ಫಸ್ಟಿಗೆ ಕ್ಲಿಯರ್ ಇದೆ? ಫಸ್ಟ್ ಕ್ಲಿಯರ್ ಇದೆ? ಕ್ಲಿಯರ್ ವಿಲ್ ರೀಡ್ ಲೈವ್ ಓದೋಣ. ಓಕೆ, ಆಪ್ಷನ್ ಚೈನ್ ಓದೋಣ. ಓಕೆ, ಡೌಟ್ಸ್ ಇದ್ರೆ ಕೇಳ್ತೀರಿ. ರಿಪೀಟ್ ಹಿಯರ್, ಕ್ಲಿಯರ್ ಇದೆ, ಸೊ ದೇ ಕ್ಯಾನ್ ಸ್ಟಾರ್ಟ್. ವಾಯ್ಸ್ ಕ್ಲಿಯರ್? ಈಸ್ ವಾಯ್ಸ್ ಕ್ಲಿಯರ್? ಎಸ್. ಓಕೆ ದೆನ್ ಫೈನ್. ಓಕೆ, ಮಾರ್ಕೆಟ್ ಓಪನ್ ಗ್ಯಾಪ್ ಅಪ್ ಆಗಿದೆ. ಓಕೆ, ಮಾರ್ಕೆಟ್ ಓಪನ್ ಗ್ಯಾಪ್ ಅಪ್ ಆಗಿದೆ. ನಾವು ಸ್ಟಾರ್ಟ್ ರೀಡಿಂಗ್ ಹಿಯರ್. ಓದ್ಲಿಕ್ಕೆ ಶುರು ಮಾಡ್ಕೊಳ್ರಿ. ನಿಫ್ಟಿನ ಓದ್ತೀವಿ. ಓಕೆ, ರೀಡಿಂಗ್ಸ್ ವಿನ್ ನಿಫ್ಟಿ. ಓಕೆ, ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್, ದಟ್ ಅರೌಂಡ್ 100-120 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ. ಓಕೆ, ಫ್ರಮ್ ದ ಕ್ಲೋಸ್ 23,350 ನೋಡಿದ್ರೆ 150 ಪಾಯಿಂಟ್ ಪ್ಲಸ್ ಆಗಿದೆ ಓಪನ್. ಓಕೆ, ಆ್ಯಂಡ್ ರೈಟ್ ನಾವು ರೀಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಪ್ಷನ್ ಚೈನ್ ತೆಗಿತೀರಿ. ಓಕೆ, ಮೇನ್ಲಿ ನಾವು 27 ಎಕ್ಸ್ಪೈರಿ ಕಾನ್ಸಂಟ್ರೇಟ್ ಮಾಡ್ತೀವಿ. 3 ದಿನ ಇದೆ ಎಕ್ಸ್ಪೈರಿ. ಇವಾಗ ನೀವು ಎಲ್ಲ ನೋಟ್ ಡೌನ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. 23,500ನಲ್ಲಿ ಕಾಲ್ನಲ್ಲಿ 123, ಐ ಆಮ್ ರಿಪೀಟಿಂಗ್ ಹಿಯರ್, 123 ಲಕ್ಷ ಅಂದರೆ 1,23,00,000 ಅಂತ ತಿಳ್ಕೊಳ್ರಿ. ಈ ಕಡೆ ಪುಟ್ನಲ್ಲಿ 59 ಲಕ್ಷ. ಸೊ ನನಗೆ ಆನ್ಸರ್ ಬೇಕು ನಿಮ್ಮ ಕಡೆಯಿಂದ, ವೆದರ್ ಕಾಲ್ ರೇಟರ್ಸ್ ಜಾಸ್ತಿ ಇದ್ದಾರೋ ಇಲ್ವೋ, ವೈ ಈ ಕಡೆ ಜಾಸ್ತಿ ಇದೆಯೋ ಇಲ್ವೋ. ಎಸ್, ಈ ಕಡೆ ಕಮ್ಮಿ ಇದೆ. ಸೊ ಪ್ರೆಷರ್ ಏನಾಗ್ತಿದೆ, ಮಾರ್ಕೆಟ್ನ ಕೆಳಗಡೆ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆ. ಮಾರ್ಕೆಟ್ 23,500 ಅಲ್ಲ, ಅದಕ್ಕೆ ಕೆಳಗಡೆ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆ. ಡೂ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಹಿಂಗೂ ಅರ್ಥ ಆಗೋದಿಲ್ಲ ಅಂದರೆ ಇನ್ನೊಂದು ಆ್ಯಂಗಲಿಂದ ಕೂಡ ಅರ್ಥ ಮಾಡಿಸ್ತೀವಿ ನಿಮಗೆ. ಯಾಕೆ ಕಾಲ್ ಲೆಟರ್ಸ್ ಆರ್ ಸ್ಟ್ರಾಂಗ್. ಓಕೆ, ಇನ್ನೊಂದು ಆ್ಯಂಗಲಿಂದ ನೋಡ್ಕೊಳ್ಳಿ. ನಿಫ್ಟಿ. ಓಕೆ, ದಿಸ್ ಇಸ್ ನಿಫ್ಟಿ. ಓಕೆ, ನಾನು ಇದನ್ನು ಲೈವಲ್ಲಿ ಇಡ್ತೀನಿ. OI ಅನಾಲಿಸಿಸ್. ಓಕೆ, ಇದ್ರೊಳಗಡೆ ನೀವೇನು ನೋಡ್ತೀರಿ ಅಂದರೆ ಚೇಂಜ್ ಇನ್ OI ನೋಡ್ತೀರಿ. tradingtick.com ಯೂಸ್ ಮಾಡ್ಕೋತಿದ್ದೀನಿ ನಾನು. ಓಕೆ, ಇದ್ರೊಳಗೆ ನೋಡ್ಕೊಳ್ರಿ. ಈ ಜಾಗದಲ್ಲಿ ಓಕೆ 23,500 ಜಾಗದಲ್ಲಿ OI, ಓಕೆ, ಕಾಲ್ OI ಜಾಸ್ತಿ ಬಿಲ್ಟಪ್ ಆಗಿದೆ. ಆ್ಯಂಡ್ ಅದೇ ಜಾಗದಲ್ಲಿ ಪುಟ್ ಕೂಡ ಇದೆ, ಬಟ್ ಕಂಪ್ಯಾರೇಟಿವ್ಲಿ ಕಾಲ್ಗಿಂತ ಕಂಪೇರ್ ಮಾಡಿದ್ರೆ ಕಮ್ಮಿ ಇದ್ದಾರೆ. ಓಕೆ, ನೋಡಿರಿ 23,550 ಆಗಲಿ 600 ಆಗಲಿ ಎಲ್ಲ ಕಡೆ ಕಾಲ್ಸ್ ಜಾಸ್ತಿ ಇದೆ. ಬಟ್ ಇನ್ನೊಂದು ಜಾಗದಲ್ಲಿ ಪುಟ್ ಜಾಸ್ತಿ ಇದೆ. ಯಾವುದಪ್ಪ ಅಂದರೆ 23,450 ಲೆವೆಲ್ ನೋಡ್ಕೊಡ್ರಿ. ಈ ಜಾಗದಲ್ಲಿ ಪುಟ್ಗಳು ಜಾಸ್ತಿ ಇದೆ. ಸೊ 23,450 ದಾಟೋದು ಅಷ್ಟು ಈಸಿ ಇಲ್ಲ, ಸ್ವಲ್ಪ ಕಷ್ಟ ಇದೆ. ವೆರಸ್ 23,400 ಅಂತೂ ವೆರಿ ಸ್ಟ್ರಾಂಗ್ ಪಿಲ್ಲರ್, ಸ್ಟ್ರಾಂಗ್ ಸಪೋರ್ಟ್, ಬಿಕಾಸ್ OI ಹೆವಿ ಇದೆ. ಪುಟ್ ಕಂಪೇರ್ ಟು ಕಾಲ್ ಕಮ್ ಹಿಯರ್ ನೋಡ್ಕೊಡ್ರಿ, ನಿಮ್ಮ ಕಣ್ಮುಂದೆ ಇದೆ. ಓಕೆ, ಮಾರ್ಕೆಟ್ 23,400 ಮೇಜರ್ ಸಪೋರ್ಟ್ ಇದೆ. ಮಾರ್ಕ್ ಮಾಡ್ಕೊಳ್ತೀರಿ ಆಸ್ ಅ OI ಪ್ರಕಾರ ಓಪನ್ ಇಂಟ್ರೆಸ್ಟ್ ಪ್ರಕಾರ ಮೇಜರ್ ಲೆವೆಲ್ ಸಪೋರ್ಟ್ 23,400 ಈಸಿಲಿ ಬ್ರೇಕ್ ಆಗೋದಿಲ್ಲ ಅಂತಿದೆ. ಓಕೆ, ಆಮೇಲೆ 23,500 ಕೂಡ ಹ್ಯಾವಿಂಗ್ ಅ ಹೈಯೆಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ವಿತ್ ಓಪನ್ ಇಂಟ್ರೆಸ್ಟ್ ಆಧಾರದ ಮೇಲೆ ಹೆವಿ ಓಪನ್ ಇಂಟ್ರೆಸ್ಟ್ ಇದೆ. ಸೊ ನೋಡ್ಕೊಂಡು ನಿಮ್ಮ ಕಣ್ಮುಂದೆ ಇದೆ. ಲೆಟ್ ಮಿ ಗಿವ್ ಯು 27th. ಓಕೆ, 23,400. ಓಕೆ, ಇಲ್ಲಿ ನೋಡ್ರಿ 44 ಲಕ್ಷ ಸಮಥಿಂಗ್. ಓಕೆ, ಚೇಂಜ್ ಇನ್ OI ನೋಡೋಣ, ಸೊ ದಟ್ ಯು ಕ್ಯಾನ್ ಈಸಿ ಹ್ಯಾವ್. ಸ್ಟ್ಯಾಟಿಕ್ OI ಒಳಗಡೆ ಕಾಲ್ನಲ್ಲಿ ಜಾಸ್ತಿ ಇದೆ, ಬಟ್ ಚೇಂಜ್ ಇನ್ OI ಅಲ್ಲಿ ಇವತ್ತು ಜಾಸ್ತಿ ಆ್ಯಡ್ ಆಗಿರೋದು ಎಲ್ಲಪ್ಪ ಅಂದರೆ ಯೂಶ್ವಲಿ ಅಟ್ ಹಿಯರ್ 23,400ನಲ್ಲಿ 80% ಅಡಿಷನ್ ಆಗಿದೆ. ಓಕೆ, ಸೊ ವಿ ಹ್ಯಾವ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಟ್ 23,500. ಈಗಾಗಲೇ ನೋಡ್ತಾ ಇದ್ರಿ 123 ಇತ್ತು, 124 ಇದೆ. ಐ ರಿಪೀಟ್ ಹಿಯರ್, ಬೇಕಾದರೆ ವಿಡಿಯೋನ ಹಿಂದೆ ಮಾಡಿ ವಾಪಸ್ ನೋಡ್ರಿ. 123 ಇತ್ತು, ಈಗ 124.42 ಇದೆ. ಈ ಕಡೆ 60 ಇದೆ. ನಮಗೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತದಪ್ಪ ಅಂದರೆ ಓಕೆ, ಈ ಕಡೆ ಪುಟ್ನಲ್ಲಿ ಓಪನ್ ಇಂಟ್ರೆಸ್ಟ್ 65, 80 ಈ ರೀತಿ ಹೆಚ್ಚಿಗೆ ಆಗಬೇಕು 500 ಪುಟ್ನಲ್ಲಿ. ಆ್ಯಂಡ್ 124 ಕಮ್ಮಿ ಆಗ್ತಾ ಹೋಗ್ಬೇಕು. ಇನ್ ಕೇಸ್ ಇದು ಜಾಸ್ತಿ ಆಗ್ತಾ ಇದ್ರೆ ಮಾರ್ಕೆಟ್ನ ಮೇಲ್ಗಡೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ ಅಂತ ಅರ್ಥ. ಇಲ್ಲ ನನಗೆ ಇದನ್ನು ನೋಡ್ಲಿಕ್ಕೆ ಕಂಫರ್ಟೇಬಲ್ ಇಲ್ಲ ಅಂತ ಅಂದರೆ ಯು ಗೋ ಆನ್ ಫಾಲೋವಿಂಗ್ ದಿಸ್ ಒನ್ ಟ್ರೇಡಿಂಗ್ ಟಿಕ್. ಲೈವಲ್ಲಿ ಚೇಂಜ್ ಆಗ್ತದೆ. ಲೈವಲ್ಲಿ ಚೇಂಜ್ ಆಗ್ತದೆ, ನೀವು ಇದನ್ನು ಫಾಲೋ ಮಾಡ್ಕೊಡ್ರಿ. ಇದು ಪಿಕ್ಚೋರಿಯಲ್ ರಿಪ್ರೆಸೆಂಟೇಷನ್ ಅದ, ಬೇಕಾದರೆ ರೀಪ್ಲೈ ಮಾಡಿ ಕೂಡ ನೋಡ್ಕೊಡ್ರಿ. ಮುಂಜಾನೆ ಎದ್ದು ಕೂಡಲೇ 9 ಗಂಟೆ 15 ನಿಮಿಷದಲ್ಲಿ ನೋಡ್ಕೊಡ್ರಿ. ಫಸ್ಟಿಗೆ ಈ ಜಾಗದಲ್ಲಿ ಸಡನ್ಲಿ 9 ಗಂಟೆ 15 ನಿಮಿಷ ಆಸ್ಪಾಸ್ಗೆ ಪುಟ್ನಲ್ಲಿ ಹೆವಿ ಓಪನ್ ಇಂಟ್ರೆಸ್ಟ್ ಇತ್ತು, ನೋಡ್ಕೊಡ್ರಿ, ನಿಮ್ಮ ಕಣ್ಮುಂದೆ ಇದೆ.
ಈಗ ಬರ್ಬರ್ತಾ ಟೈಮ್ 9:25ಕ್ಕೆ ಯಾವಾಗಲೂ ಪುಟ್ ರೈಟರ್ ಜಾಸ್ತಿ ಇದ್ದರು, ಅಬ್ಸರ್ವ್ ಮಾಡ್ಕೊಡ್ರಿ. ಆ್ಯಂಡ್ 9:35 ಸಡನ್ಲಿ ಕಾಲ್ ವೈ ಜಾಸ್ತಿ ಆಯಿತು, ಆವಾಗಲೇ ಮಾರ್ಕೆಟ್ ಬಿದ್ದಿದೆ ನೋಡ್ಕೊಟ್ರೆ 9:35. ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್? ವೈ ಶಿಫ್ಟ್ ಆಗಿದೆ, ಡೌನ್ ಸೈಡ್ ಬಂದಿದೆ. ಕಾಲ್ ವೈ ಜಾಸ್ತಿ ಆಗಿದ್ದಕ್ಕೋಸ್ಕರ ಮಾರ್ಕೆಟ್ ಕೆಳಗಡೆ ಬಂದಿದೆ. ಆ್ಯಂಡ್ ಇವನ್ ಮತ್ತೆ ಮುಂದೆ ಹೋಗ್ರಿ ನೋಡ್ರಿ, ಕಾಲ್ ವೈ ಕಂಟಿನ್ಯೂ ಜಾಸ್ತಿ ಆಗ್ತಾ ಹೋಯ್ತು, ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಆ್ಯಂಡ್ ಈಗಲೂ ಕೂಡ ಆಟ್ ಪ್ರೆಸೆಂಟ್ 9:45 AM ಕಾಲ್ ವೈನಲ್ಲಿ 500 5125K ಅಡಿಷನ್, ಈ ಕಡೆ 3372K ಅಡಿಷನ್. ಬಟ್ ಸ್ಟಾಟಿಕ್ ಆ್ಯಂಗಲಿಂದ ಕೂಡ 23,500ನಲ್ಲಿ ಹೆವಿ ಕಾಲ್ ವೈ ಇದೆ, ಅಂದರೆ ದೇ ಆರ್ ರೈಟರ್ಸ್. ಓಕೆ, ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ನ ರೌಂಡ್ ನಂಬರ್ ಸೈಕಾಲಜಿ 23,500 ಹತ್ರನೇ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇದೆ. ಬಿಕಾಸ್ ಮಾರ್ಕೆಟ್ 3-4 ದಿನ ಆಯ್ತು ಕಂಟಿನ್ಯೂ ಮೇಲ್ಗಡೆ ಹೋಗಿದೆ. ದಿಸ್ ವೆರಿ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡ್ ಆಪ್ಷನ್ ಚೈನ್ ಅನಾಲಿಸಿಸ್ ಪ್ರಕಾರ. ಓಕೆ, ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಡ್ರಿ 51,000. ಓಕೆ, ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ಔಟ್ ಆಗಿದೆ 51,123. ಇಟ್ಸ್ ಅ ಬೈ ಲೆವೆಲ್ ಇತ್ತು. ಓಕೆ, ಮಿಸ್ ಆಗಿದೆ ಅಂತ ತಿಳ್ಕೊತೀನಿ. ಎನಿವೆ, ಇಲ್ಲಿ ಲಾಜಿಕಲ್ ನೋಡ್ರಿ, ಪುಟ್ರಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಪುಟ್ನಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದ್ರೆ 51,000ನಲ್ಲಿ ನೋಡ್ಕೊಟ್ರೆ 51,000ನಲ್ಲಿ ಈ ಜಾಗದಲ್ಲಿ ನೋಡಿ 10,87,000 ಈ ಕಡೆ 14 ಲಕ್ಷ ಇದೆ. ಇನ್ ದ ಮನಿ ಇದ್ರೂ ಕೂಡ ದೀಸ್ ಆರ್ ಸ್ಟ್ಯಾಡಲ್ ಪೀಪಲ್. ಇವಾಗ ಇನ್ನೊಂದು ನೋಡ್ಕೊಟ್ರೆ 51,200 ಜಾಗದಲ್ಲಿ ನೋಡ್ಕೊಟ್ರೆ 5,21,000 ಇದ್ದಾರೆ. ಈ ಕಡೆ 2.46 ಇದೆ. ಇದು ಸ್ಟಾಟಿಕ್ ವೈ. ಇನ್ ಕೇಸ್ ಚೇಂಜ್ ಆಫ್ ವೈ ಒಳಗೆ ನೋಡ್ಕೊಟ್ರೆ ಬ್ಯಾಂಕ್ ನಿಫ್ಟಿ ಒಳಗಡೆ, ಓಕೆ, ಇವಾಗ ನೋಡ್ಕೊಳ್ರಿ ಇಲ್ಲಿ ಚೇಂಜ್ ಆಫ್ ವೈ ಒಳಗಡೆ ಹೆವಿ ಪುಟ್ ಅಡಿಷನ್ ಎಲ್ಲಾಗಿದೆ. ದಟ್ ಈಸ್ ಆಟ್ ಎಕ್ಸಾಕ್ಟ್ಲಿ 51,000ನಲ್ಲಿ ಹೆವಿ ಪುಟ್ ರೈಟರ್ಸ್ ಆ್ಯಡ್ ಆಗಿದ್ದಾರೆ. ಅಂದರೆ ಮಾರ್ಕೆಟ್ನ ಮೇಲ್ಗಡೆ ಪುಷ್ ಮಾಡ್ತಾ ಇದ್ದಾರೆ. ಐ ರಿಪೀಟ್ ಹಿಯರ್, ಮಾರ್ಕೆಟ್ನ ಮೇಲ್ಗಡೆ ಪುಷ್ ಮಾಡ್ತಾ ಇದೆ. ಈವನ್ ಬೇಕಾದರೆ 51,100ಗೂ ಆಗಲಿ 200ಗೂ ಆಗಲಿ, 200 ಅಂತೂ ಹೆವಿ ಟೈಟ್ ಫೈಟ್ ಇದೆ, ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ವ್ಯಾರಸ್ ಬ್ರೇಕ್ಔಟ್ ಆಗಿದೆ 51,100ನಲ್ಲಂತೂ ಪುಟ್ ಅಡಿಷನ್ ಆಗಿದೆ. ಓಕೆ, ಸೊ ಯೂಸ್ ಇಟ್ ಆಸ್ ಅ ಅಪರ್ಚುನಿಟಿ. ಆ್ಯಂಡ್ ಈ ಕಡೆ ನೋಡ್ಕೊಳ್ರಿ ಎಲ್ಲ ಕಾಲ್ ವೈ ವೈಂಡ್ ಅಪ್ ಆಗಿದೆ. ಓಕೆ, ಇವೆಲ್ಲ ಇನ್ ದ ಮನಿ. ಕಾಲ್ ವೈ ಬೈ ಮಾಡಿದ್ರೆ ಅವ್ರು ಯಾಕೆ ತೆಗಿಬೇಕಾಗಿತ್ತು? ಲಾಜಿಕಲ್ ಥಿಂಕ್. ಕಾಲ್ ವೈ ಇನ್ ಕೇಸ್ ಏನಾದರೂ ಲೈಕ್ ಈಗ ಕಾಲ್ ಬೈ ಮಾಡಿದಾರೆ ಅಂತ ತಿಕ್ಕಟ್ರಿ, ಅವ್ರು ಯಾಕೆ ತೆಗಿಬೇಕಾಗಿತ್ತು? ಸಿ, ದೇ ಆರ್ ವೈಂಡ್ ಅಪ್. ಓಕೆ, ದೇ ಆರ್ ಸೆಲ್ಲರ್ ಸರ್, ಅದಕ್ಕೋಸ್ಕರ ಅವ್ರ ಪೊಸಿಷನ್ ತೆಗೆದಿದ್ದಾರೆ. ಆ್ಯಂಡ್ ನೋಡ್ರಿ ಕಂಟಿನ್ಯೂ ಪುಟ್ ಅಡಿಷನ್ ಆಗ್ತಾ ಇದೆ, ಹೆವಿ ಆ್ಯಡ್ ಆಗಿದೆ ಇಲ್ಲಿ 51,000. ಓಕೆ, ಡೂ ಅಂಡರ್ಸ್ಟ್ಯಾಂಡ್, ಬ್ಯಾಂಕ್ ನಿಫ್ಟಿ ಈಸ್ ರನ್ನಿಂಗ್ ಅಪ್ಸೈಡ್ ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಪ್ರಕಾರ ಚೇಂಜ್ ಇನ್ ವೈ ಹಾಕೊಳ್ರಿ. ದೆನ್ ಯು ವಿಲ್ ಕಮ್ ಟು ನೋ ಹೆವಿ ಅಡಿಷನ್ ವಾಸ್ ಹ್ಯಾಪನ್ಡ್ ಅಟ್ 51,000, 348%. ಓಕೆ, ಆ್ಯಂಡ್ ಈ ಕಡೆ ನೋಡ್ರಿ 51,200ನಲ್ಲಿ ಈಗ 1,268% ಅಡಿಷನ್ ವಿತ್ ಅ ಪುಟ್. ದೋ ಸ್ಟಾಟಿಕ್ ವೈನಲ್ಲಿ ಈಗಲೂ 51,200ನಲ್ಲಿ 6 ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ. ಈಗೂ 6 ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ. ರೀಸನ್, ಮಾರ್ಕೆಟ್ನಲ್ಲಿ ಆಲ್ರೆಡಿ ಬಿಲ್ಟ್ ಅಪ್ ಇದೆ ವೈ. ಆ್ಯಂಡ್ ಮೇಜರ್ ಟು ಮೇಜರ್ ಓಪನ್ ಇಂಟ್ರೆಸ್ಟ್ ಅಟ್ 51,500, ದಟ್ ಇಸ್ 11 lakh. ಇವನ್ನೆಲ್ಲ ನಂಬರ್ಸ್ ರೀಡಿಂಗ್ ಮಾಡ್ತಾ ಇರ್ರಿ, ಅಥವಾ ಇವನು ಬಹಾಟ್ ಅಥವಾ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ತೀರಿ. ಈಸಿಲಿ ನಿಮಗೆ ಇನ್ನೊಂದು ಏನು ಕಾಣ್ತದೆ, 51,200ನಲ್ಲಿ 6 ಲಕ್ಷ ಅದಲ್ಲ, ಸಡನ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತದಲ್ಲ. ಸೊ ಇವಾಗ 6 ಲಕ್ಷ ಕಮ್ಮಿ ಆಗ್ತಾ ಹೋಗ್ತದೆ ನೋಡ್ಕೊಟ್ರು ಇದು. ಆಮೇಲೆ ಈ ಕಡೆ 3,25,000 ಅದಲ್ಲ, ಇದು ಜಾಸ್ತಿ ಆಗ್ತಾ ಹೋಗ್ತದೆ, ಪುಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಡೂ ರೀಡ್. ಓಕೆ, ಇದು ಲೈವಲ್ಲಿ ಇರ್ತದೆ, ಇದನ್ನು ಎರಡೂ ನೋಟ್ ಡೌನ್ ಮಾಡ್ಕೊಳ್ರಿ, ನಿಮ್ಮ ಕಣ್ಮುಂದೆ ಇದೆ. 6 ಲಕ್ಷ 3,25,000. ಐ ರಿಪೀಟ್ ಹಿಯರ್. ಓಕೆ, ಅಬ್ಸರ್ವ್ ಮಾಡ್ಕೊಳ್ರಿ, ಸಡನ್ಲಿ ಚೇಂಜ್ ಆಫ್ ವೈ ಬರ್ತದೆ, ವೇಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ಹಿಯರ್. ಆಮೇಲೆ ಓಕೆ, ಸೆನ್ಸೆಕ್ಸ್ ನಿಫ್ಟಿ ಒಂದು ಸಲ ನೋಡ್ಕೊಡ್ರಿ. ನಿಫ್ಟಿ ಮೂಮೆಂಟಮ್ ಆಗ್ತಾ ಇದೆ, ಆಲ್ ಡೇ ಹೈ ಬ್ರೇಕ್ ಆಗ್ತಾ ಇದೆ, ಈಗ ನೋಡ್ಕೊಡ್ರಿ. ಓಕೆ, ಆಗಲೇ ನೋಡಿದ್ವಿ 23,500ನಲ್ಲಿ ಎಷ್ಟು ನೋಡಿದ್ರಿ? 58, 59 ನೋಡಿದ್ರಿ. ಈಗ 61. ಈ ಕಡೆ ಎಷ್ಟು ನೋಡಿದ್ರಿ? 124 ಹೋಗಿತ್ತು. 4 ಲಕ್ಷ ಎಲ್ಲಿ ಹೋಯ್ತು? ದೀಸ್ ಆರ್ ಸೆಲ್ಲರ್ ಸರ್, ತಮ್ಮ ಪೊಸಿಷನ್ ತೆಗಿತಾರೆ. ರಿಪೀಟ್ ಹಿಯರ್, ಕಾಲ್ ರೇಟರ್ಸ್ ತಮ್ಮ ಪೊಸಿಷನ್ ಹ್ಯಾವ್ ರಿಮೂವ್ ಇಟ್ ಹಿಯರ್. ಅಂಡರ್ಸ್ಟ್ಯಾಂಡ್. 124 ಇತ್ತು, ಈ ಕಡೆ 2 ಲಕ್ಷ ಆ್ಯಡ್ ಆಗಿದೆ, +2. ನಿಮ್ಮ ಕಣ್ಣು ಮುಂದೆ ನಡೀತಾ ಇದೆ, ಅಬ್ಸರ್ವ್ ಮಾಡ್ಕೊಳ್ರಿ. ಇಲ್ಲಿ ನೋಡ್ಲಿಕ್ಕಾಗಲ್ಲ ಅಂದರೆ ಸಿಂಪ್ಲಿ ಗೋ ಆ್ಯಂಡ್ ಸಿ ಹಿಯರ್. ಟ್ರೇಡಿಂಗ್ ಟಿಕ್ ಒಳಗಡೆ ಹೋಗ್ತೀರಿ, ನಿಫ್ಟಿ ನೋಡ್ಕೊಡ್ರಿ, ನಿಮ್ಮ ಮುಂದೆ ಸಡನ್ಲಿ ಚೇಂಜ್ ಆಗಿರ್ತದೆ. ಸಿ, ಓಕೆ, ಈ ಜಾಗದಲ್ಲಿ ನೋಡ್ಕೊಡಿ. ಲೈವ್ ಇಟ್ಟರೆ ಸ್ವಲ್ಪ ಒಂದು ಸೆಕೆಂಡ್, ಲೈವ್. ಓಕೆ, ಫೈನ್. ಈ ಜಾಗದಲ್ಲಿ ನೋಡ್ಕೊಡ್ರಿ, ಸಡನ್ಲಿ 23,500ನಲ್ಲಿ 340 ಸಮಥಿಂಗ್ 3,423K. ಆ್ಯಂಡ್ ಇಲ್ಲಿ ನೋಡ್ಕೊಟ್ರಿ, ಈಗ ಸದನ ಮಟ್ಟಿಗೆ ಈಗ ಜಾಗದಲ್ಲೂ ಕೂಡ ನೋಡ್ಕೊಟ್ರಿ 23,600ನಲ್ಲಿ ಇರುವ ಕಾಲ್
ಕಡಿಮೆ ಆಗಿದೆ ಅಥವಾ ವೈಂಡ್ ಅಪ್ ಆಗಿದೆ ಅಥವಾ ನೆಗೆಟಿವ್ ಆಗಿದೆ, ತೆಗೆದಿದ್ದಾರೆ. ಯಾಕೆ ತೆಗಿಬೇಕು? ಮೇಲ್ಗಡೆ ಇರುವ ಕಾಲ್ನ ವೈ ರಿಮೂವ್ ಯಾಕೆ ಮಾಡಬೇಕು? ಸೊ ಇಂಡಿಕೇಶನ್ ವಾಟ್? ಮಾರ್ಕೆಟ್ ಇಸ್ ಗೋಯಿಂಗ್ ಅಪ್ ಸೈಡ್. ವೆರಾಸ್ ಪುಟ್ನಲ್ಲಿ ಅಡಿಷನ್ ಜಾಸ್ತಿ ಇದೆ. ಓಕೆ, ಪುಟ್ನಲ್ಲಿ ಅಡಿಷನ್ ಜಾಸ್ತಿ ಇದೆ, ವೆರಾಸ್ ಕಾಲ್ನಲ್ಲಿ ಇನ್ನೂ ಜಾಸ್ತಿ ಇದೆ. ಬಟ್ ಕಾಂಪಿಟೇಟಿವ್ಲಿ ಓವರ್ ದ ಟೈಮ್ ನೋಡ್ಕೊಳ್ತಾ ಇದ್ರಿ. ಇಲ್ಲಿ ಓಕೆ 120, ಓಕೆ ಈ ಕಡೆ 604. ನಿಮ್ಮ ಕಣ್ಮುಂದೆ 124 ಇದ್ದು 120 ಆಯಿತು, 58 ಇದ್ದು 604 ಆಗಿದೆ. ಸೊ ಇದೇ ರೀತಿ ಚೇಂಜ್ ಆಗ್ತಾ ಇರ್ತದೆ. ಅಬ್ಸರ್ವ್ ಮಾಡ್ರಿ. ನಿಮ್ಮ ಮುಂದೆ ಇನ್ನೊಂದು ಬಂತು ನೋಡ್ರಿ, 65 ಬಂತು ನೋಡ್ಕೊಟ್ರಿ. ನಿಮ್ಮ ಮುಂದೆ ಇದೆ ಆ್ಯಂಡ್ ಈ ಕಡೆ 105 ಬಂತು. ನಿಮ್ಮ ಕಣ್ಣು ಮುಂದೆನೇ ಚೇಂಜ್ ಆಯ್ತಾ? ಎಲ್ರಿಗೂ ಆಯ್ತಾ ಇಲ್ವಾ? ನೋಡ್ಕೊಟ್ರಿ. ಸಡನ್ಲಿ ಸಿ ದಿಸ್ ಒನ್. ಅಂದರೆ ಮಾರ್ಕೆಟ್ ಏನು ಹೇಳ್ಕೊಡ್ತಾ ಇದೆ? ಸಡನ್ಲಿ ಪುಟ್ ಕೂಡ ತಮ್ಮ ಪೊಸಿಷನ್ ಸ್ಟ್ರಾಂಗ್ ಮಾಡ್ತಾ ಇದೆ, ಸೆಲ್ಲಿಂಗ್. ಸೊ ಮಾರ್ಕೆಟ್ ಮೇಲ್ಗಡೆ ಹೋಲ್ಡ್ ಮಾಡುವ ಪ್ರಯತ್ನ ಎಲ್ಲ ನಡೀತಾ ಇದೆ. ಗೆಟಿಂಗ್ OI ರೀಡಿಂಗ್, ಆಪ್ಷನ್ ಚೇನ್ ರೀಡಿಂಗ್. ಹಲೋ, ನಿಮ್ಮ ಮುಂದೆ ನೋಡಿದ್ರಿ 124ರಿಂದ 105 ಬಂತು. ಈ ಕಡೆ 55, 58ರಿಂದ 65 ಬಂದಿದೆ. ಡಿ ಯು ಸಿ? ಸ್ಟ್ರಾಡಲ್ ಒನ್ ಸೈಡ್ ಮೊಮೆಂಟಮ್ ಇದ್ರೆ ಆಗಲ್ಲ ಸರ್. ಓಕೆ, ಸ್ಟ್ರಾಡಲ್ ನೀಡ್ಸ್ ಹೈ ಎಕ್ಸಾಷನ್. ಮಾರ್ಕೆಟ್ ಸೈಡ್ವೇ ಆಗುವ ಪ್ರಯತ್ನ ಇದ್ದಾಗ ನೀವು ಸ್ಟ್ರಾಡಲ್ ಮಾಡ್ಬೋದು. ಯೂಶಲಿ ಈಗ ಸದ್ಯದ ಮಟ್ಟಿಗೂ 23,500ನಲ್ಲಿ ಸ್ಟ್ರಾಡಲ್ ನಡೀತಾ ಇದೆ. ಯು ಕ್ಯಾನ್ ಸಿ 144, 120 ಇದೆ. ಪ್ರೀಮಿಯಂ 260 ಇದೆ. ಯಾವ ಕಡೆ? ಮೇಲ್ಗಡೆ, ಕೆಳಗಡೆ. ಓಕೆ, ಸ್ಟ್ರಾಂಗಲ್ಸ್ ಆಲ್ಸೋ ವಿಲ್ ಬಿ ಇನ್ ದ ಪ್ರಾಬ್ಲಮ್ ಸರ್. ಓಕೆ, ನೀವು ಶಿಫ್ಟಿಂಗ್ ಎಕ್ಸ್ಪರ್ಟ್ ಇದ್ದರೆ ಇಟ್ ಕ್ಯಾನ್ ಬಿ ಡನ್ ಈಸಿಲಿ. ಸ್ಟ್ರಾಂಗಲ್ ಅಡ್ಜಸ್ಟ್ ಮಾಡ್ಬೋದು. ಸ್ಟ್ರಾಡಲ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಈಗ. ಓಕೆ, ಕ್ಲಿಯರ್ ಆಯ್ತಾ? ಓಪನ್ ಇಂಟ್ರೆಸ್ಟ್ ರೀಡಿಂಗು, ಆಪ್ಷನ್ ಚೇನ್ ರೀಡಿಂಗ್. ಹಲೋ, ಎಷ್ಟು ಜನ ನೋಡ್ತಿದ್ರಿ ಲೈವ್? ಅಟ್ಲೀಸ್ಟ್ ಒಂದು ರಿಪ್ಲೈ ಇಲ್ಲ. ದಿಸ್ ಇಸ್ ರಿಡಿಕ್ಯುಲಸ್. ಇಷ್ಟು ಲೈವಲ್ಲಿ ಕೂತ್ಕೊಂಡು ಹೇಳ್ತೀವಿ, ಅಟ್ಲೀಸ್ಟ್ ಅರ್ಥ ಮಾಡ್ಕೋತಿದ್ರಿ ಅಂದರೆ ಎಸ್ ಆದರೂ ಅನ್ಬೇಕಲ್ಲ. ನೋ, ಫೈನ್. ಒಂದು 4-5 ಜನ ಅಂತಿದ್ರು. ಓಕೆ, ಥ್ಯಾಂಕ್ ಯು ದೆನ್. ಫೈನ್. ಓಕೆ, ಸೊ ರೀಡ್ ಹಿಯರ್. ಮತ್ತೆ ಇದನ್ನು ನೀವೇನು ಮಾಡ್ತೀರಿ? ಇಂಥ ಸಿಸ್ಟಮ್ನ ಸಂಜೆವರೆಗೂ ಓದ್ತಾ ಫಾಲೋ ಮಾಡ್ಬೇಕಷ್ಟೆ. ಓಕೆ, ಇದನ್ನೇ ನೀವೇನು ಮಾಡ್ತೀರಿ? ಸಂಜೆವರೆಗೂ ಓದ್ತೀರಿ. ಇಲ್ಲಿ ಓದ್ಲಿಕ್ಕಾಗಲ್ಲ ಅಂದ್ರೆ ಟ್ರೇಡಿಂಗ್ ಟಿಕ್ಕಿಗೆ ಬರ್ತೀರಿ ಅಷ್ಟೇ. ನಿಮ್ಮ ಕಣ್ಮುಂದೆನೇ ಚೇಂಜ್ ಆಗಿರ್ತದೆ ನೋಡ್ಕೊಳ್ಳಿ. ಓಕೆ, ಸಿ ಇಲ್ಲಿ ನೋಡ್ಕೊಟ್ರಿ. ಸಡನ್ಲಿ ಚೇಂಜ್ ಆಫ್ OI ಒಳಗಡೆ ಇಲ್ಲಿವರೆಗೂ ಏನು ನೋಡಿದ್ರಿ? 5 ನಿಮಿಷ ಹಿಂದೆ ಏನು ನೋಡಿದ್ರಿ? ನೀವೇ ಲೈವಲ್ಲಿ ಇದ್ದೀರಿ ಎಲ್ಲರೂ. ಕಾಲ್ನಲ್ಲಿ ಜಾಸ್ತಿ ಇತ್ತು, ಗ್ರೀನ್ ಕಲರ್. ಪುಟ್ನಲ್ಲಿ ಯಾಕೆ ಜಾಸ್ತಿ ಆಯ್ತು? ಸಡನ್ಲಿ ಅಬ್ಸರ್ವ್ ಮಾಡ್ಕೊಳ್ರಿ. ಆಮೇಲೆ ಇನ್ನೊಂದು ನೋಡ್ರಿ, 23,600 ಇರುವ ಕಾಲ್ OI ರಿಮೂವ್ಡ್. ಚೇಂಜ್ ಇನ್ OI ಇಸ್ ರಿಮೂವ್ಡ್. ಮೀನ್ಸ್ ವಾಟ್? ಮಾರ್ಕೆಟ್ ಮೇಲ್ಗಡೆ ಹೋಗುವ ಪ್ರಯತ್ನ ನಡೆಸ್ತಾ ಇದೆ ಅಂತ. ಅಲ್ಲಿರುವ 23,600 ಕಾಲ್ ಓಪನ್ ಇಂಟ್ರೆಸ್ಟ್ನಲ್ಲಿರುವ ಜನ ಎಕ್ಸಿಟ್ ಮಾಡ್ತಿದ್ದಾರೆ. ದೇ ಆರ್ ಫಿಯರ್ಫುಲ್. ಮಾರ್ಕೆಟ್ ಮೇಲ್ಗಡೆ ಬರುತ್ತೆ ಅಂತ ಹೆದರ್ತಾ ಇದ್ದಾರೆ 23,600 ಅದು ನಮಗೆ ತಿಳ್ಕೊಬೇಕಾದ ವಿಷಯ. ಚೇಂಜ್ ಇನ್ OI ಆ್ಯಂಡ್ ಲೈವಲ್ಲೇ ನೋಡ್ಕೊಂಡಿದ್ರಿ ಈ ಸೇಮ್. ಸೊ ಈಗ ನೋಡಿದ್ರಿ 120 ಚಿಲ್ಲರೆ ಇತ್ತು, 105 ಆಯಿತು. ಈ ಕಡೆ ನೋಡಿದ್ರಿ 60 ಚಿಲ್ಲರೆ ಇತ್ತು, 65 ಚಿಲ್ಲರೆ ಆಯಿತು. ಸಿ ನಿಮ್ಮ ಕಣ್ಮುಂದೆ ಇದೆ. ಎವ್ರಿಥಿಂಗ್ ಈಸ್ ಇನ್ ಫ್ರಂಟ್ ಆಫ್ ಯು. ರೀಡ್ ಇಟ್ ಲೈಕ್ ಎನಿಥಿಂಗ್. ನಿಫ್ಟಿನಲ್ಲೂ ಅದೇ ಹಾಡು, ಬ್ಯಾಂಕ್ ನಿಫ್ಟಿನಲ್ಲೂ ಅದೇ ಹಾಡು ಸರ್. ಚೇಂಜ್ ಆಗ್ತಾ ಇರುತ್ತೆ. ಗೋಂಡ್ ಸಿ ಬ್ಯಾಂಕ್ ನಿಫ್ಟಿ ಏನಾಯಿತು? ಓಕೆ, ಇಲ್ಲಿ ನೋಡ್ರಿ 67 ಆಯ್ತು ನೋಡ್ಕೊಟ್ರು. ಸಿ 67 ನಾವು. ವಾಟ್ ಇಸ್ ಹ್ಯಾಪ್ನಿಂಗ್? ಮತ್ತು ಮಾರ್ಕೆಟಲ್ಲಿ ಹೋಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ, ರೈಟ್? ಪುಟ್ಟ ಬೈ ಮಾಡ್ತಾರೆ ಯಾರಾದರೂ ಇಲ್ಲಿ? ಲಾಜಿಕಲ್ ಥಿಂಗ್, ಪುಟ್ಟ ಬೈ ಮಾಡ್ತಾರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ರೆ? ನೋ, ದೇ ಆರ್ ಪುಟ್ ರೈಟರ್ಸ್. ಓಕೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಆಮೇಲೆ ಅಟ್ ದ ಸೇಮ್ ಟೈಮ್ ನೀವೇನು ನೋಡ್ತಾ ಇದ್ದೀರಿ? 23,500 ಪುಟ್ನಲ್ಲಿ ಕಂಟಿನ್ಯೂಸ್ಲಿ ಪುಟ್ ಅಡಿಷನ್ ಆಗ್ತಾ ಇದೆ. ಪುಟ್ ಬೈ ವೈರ್ ಅಲ್ಲ ಇವರು, ಅರ್ಥ ಮಾಡ್ಕೊಳ್ಳಿ. ದೇ ಆರ್ ಪುಟ್ ಸೆಲ್ಲರ್ಸ್. ಎಲ್ಲೇ ಯಾವುದೇ ಜಾಗದಲ್ಲಾದರೂ ಕೂಡ ಸೆಲ್ಲರ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಆ್ಯಂಡ್ ಡೂ ಸಿ ದಿಸ್ ಒನ್ ಬೈ ಮಾರ್ಕೆಟ್ ಇಸ್ ರಿಯಾಕ್ಟಿಂಗ್. ಪಾಸಿಟಿವ್ ಆಗ್ತಾ ಇದೆ, ಇಲ್ಲಿ ಪುಟ್ ಅಡಿಷನ್ ಆಗ್ತಾ ಇದೆ. ಮೀನ್ಸ್ ಮಾರ್ಕೆಟ್ ಈಸ್ ಹೆಡ್ಡಿಂಗ್ ಟುವರ್ಡ್ಸ್ ಅಪ್ಸೈಡ್. ಮೇಲ್ಗಡೆ ಹೋಗುತ್ತಪ್ಪ, ಅಷ್ಟೇ ಸಿಂಪಲ್. ಓಕೆ, ಆಮೇಲೆ ಈ ಕಡೆ ಕಾಲ್ OI ಯಾಕೆ ತೆಗಿಬೇಕು? ಕಾಲ್ನಲ್ಲಿ ಬೈ ಮಾಡೋರಿದ್ರೆ ಯಾಕೆ ತೆಗಿಬೇಕು? 124 ಇತ್ತು, 107ಕ್ಕೆ ಯಾಕೆ ಬರಬೇಕು? ಲಾಜಿಕಲ್ ಥಿಂಗ್, ರೈಟ್? 124 ಇತ್ತು ಸರ್. ಕಾಲ್ ಬೈಯರೇ ಇದ್ರೆ ತೆಗಿಬೇಕು ಯಾಕೆ? ಓಕೆ, ದೇ ಆರ್ ಆಲ್ ಸೆಲ್ಲರ್ಸ್ ಸರ್. ಓಕೆ, ಇಲ್ಲಿ ಕೂಡ ಸೆಲ್ಲರ್ಸೇ ಇರ್ತಾರೆ. ಬಟ್ ಇವ್ರಿಗಿಂತ ಇವ್ರು ಜಾಸ್ತಿ ಆಡ್ ಆಗಿದ್ದಾರೆ ಅಂದರೆ ಡೆಫಿನೆಟ್ಲಿ ಮಾರ್ಕೆಟ್ ಮೂವಿಂಗ್ ಅಪ್ ಸೈಡ್. ನಮ್ಮ ಕಣ್ ಮುಂದೆ ಇದೆ, ಹೋಗ್ತಾ ಇದೆ, ನೋಡ್ಕೊಟ್ರಿ. ಹೋಗ್ತಾ ಇದೆ ಅಲ್ವಾ? ನೋಡ್ಕೊಳ್ರಿ. ಸೊ ಪುಟ್ ಅಡಿಷನ್ ಮೀನ್ಸ್ ರೀಡ್ ರೈಟ್ ಹಿಯರ್. ಪುಟ್ ಅಡಿಷನ್ ರೈಟ್ ಹಿಯರ್.
Put addition, okay, 1 second, means put selling or market going up side, whereas call addition means call selling or market going down side. ಇಷ್ಟೇ ನಾಲೆಜ್, ಇಷ್ಟೇ ಮಾಡ್ಕೊಳ್ರಿ, ದೊಡ್ಡದೇನಿಲ್ಲ. ಓಕೆ, ಇಷ್ಟೇ ಸಿಂಪಲ್ ಪಾಯಿಂಟ್ ನೀವು ಆ್ಯಡ್ ಮಾಡ್ಕೊಂಡ್ರೆ ಡೈಲಿ ಟ್ರೇಡ್ ಒಳಗಡೆ ಎಸ್ ಯು ಆರ್ ಸಕ್ಸಸ್ಫುಲ್. ಎಸ್ ಆರ್ ನೋ? ಸಿಂಪಲ್. ಡೂ ಆ್ಯಡ್ ದಿಸ್ ಸಿಸ್ಟಮ್ ಎವ್ರಿ ಡೇ. ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಈ ಸಿಸ್ಟಮ್ನ ನೀವು ಫೋಟೋ ಹೊಡೆದು ಹಾಕಿರ್ತೀನಿ, ನಿಮ್ಮ ಕಣ್ಮುಂದೆ ಇದೆ. ಪುಟ್ ಅಡಿಷನ್ ಆಗಿದ್ರೆ ಸಿ ದಿಸ್ ಒನ್ 27 ಮಾರ್ಚ್. ಓಕೆ, ಈಗ ನಿಮ್ಮ ಕಣ್ಮುಂದೆ ಇನ್ನೊಂದು ಪಾಯಿಂಟ್ ಚೇಂಜ್ ಆಯ್ತು ನೋಡ್ರಿ, 71 ಲಕ್ಷ. ಇಲ್ಲಿ ನೋಡ್ರಿ 107 ಇತ್ತು, 102. ಈಗ ಆನ್ಸರ್ ಕೊಡಿ, ವೆದರ್ ದೇ ಆರ್ ಬಯರ್ಸ್ ಆರ್ ಸೆಲ್ಲರ್ಸ್? ಟೆಲ್ ಮಿ ವೆದರ್ ದೇ ಆರ್ ಬಯರ್ಸ್ ಆರ್ ಸೆಲ್ಲರ್ಸ್. ಎಸ್, ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಬಾಡಿ? ಕ್ಲಿಯರ್? ಸೊ ಸಿಂಪಲ್ ಸೆನ್ಸ್ ವರ್ಕ್ ಆಗ್ತದೆ, ಯೂಸ್ ಮಾಡ್ಕೊಳ್ರಿ. ದಟ್ ರಿಯಲಿ ವೆಲ್ ವರ್ಕ್ಸ್ ಫಾರ್ ಯು. ಓಕೆ, ಆಮೇಲೆ ಆಗಲೇ ಬ್ಯಾಂಕ್ ನಿಫ್ಟಿನಲ್ಲಿ ಏನೋ ನೋಡಿದ್ವಿ. ಓಕೆ, ಕಮ್ ಆ್ಯಂಡ್ ಸಿ ಹಿಯರ್. ಬ್ಯಾಂಕ್ ನಿಫ್ಟಿಲಿ ಏನು ನೋಡಿದ್ವಿ? ಓಕೆ, ಏನು ನೋಡಿದ್ವಿ ಸರ್? ಲಾಜಿಕಲ್ ಸಿ 51,200 ಜಾಗದಲ್ಲಿ 6 ಲಕ್ಷ ಚಿಲ್ಲರೆ ಇದ್ರಲ್ಲ ಸರ್, ಈಗ 5.5 ಲಕ್ಷ ಬಂದರು. ಈ ಕಡೆ 3.5 ಲಕ್ಷ ಇದ್ರು, 4.5 ಲಕ್ಷ ಆದರು. ಯಾಕೆ? ಹೋಗಿ ನೀವೇ ನೋಡ್ಕೊಡ್ಬೇಕಾ ನಾನು ಕರೆಕ್ಟ್ ಹಿಡಿದೇನ ರಾಂಗ್ ಹಿಡಿದೇನ ಅಂತೇಳಿ. ಕಾಲ್ನಲ್ಲಿ ವೈ ರಿಮೂವ್ಡ್ ವೆರಾಸ್ ಪುಟ್ನಲ್ಲಿ ಆ್ಯಡ್ ಆಗಿದೆ. ರೀಸನ್ ಮೀನ್ಸ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಷ್ಟೇ. ಇಲ್ಲಿ ಅಡಿಷನ್, ಕಾಲ್ನಲ್ಲಿ ವೈ ಅಡಿಷನ್ ಆಗ್ತಾ ಇದ್ರೆ ಮಾರ್ಕೆಟ್ ಕೆಳಗಡೆ. ಐ ರೀಡ್ ಇನ್ ರೈಟ್ ಹಿಯರ್. ಓಕೆ, ಇದನ್ನೇ ಬರ್ದಿದ್ದೀನಿ ನೋಡ್ಕೊಡ್ರಿ, ಅದನ್ನೇ ಬರ್ದೆ. ಪುಟ್ ಅಡಿಷನ್ ಮೀನ್ಸ್ ಪುಟ್ ಸೆಲ್ಲಿಂಗ್ ಆರ್ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್ ಸೈಡ್. ಕಾಲ್ ಅಡಿಷನ್ ಮೀನ್ಸ್ ಕಾಲ್ ಸೆಲ್ಲಿಂಗ್, ಓಕೆ, ಆರ್ ಮಾರ್ಕೆಟ್ ಈಸ್ ಗೋಯಿಂಗ್ ಡೌನ್ ಸೈಡ್. ಈಗ ಏನಾಗ್ತಾ ಇದೆ? ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇದೆ. ಓಕೆ, ಇದ್ರ ಜೊತೆಗೆ ಇಂಡಿಯಾ ವಿಕ್ಸ್ ಕೂಡ ನೀವು ಕಂಬೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತದೆ. ಸಿ, ಇಂಡಿಯಾ ವಿಕ್ಸ್ ಶೂಟ್ ಅಪ್ ಆಗ್ತಾ ಇದೆ. ಈ ಸಿಚುವೇಶನಲ್ಲಿ ನೀವು ಕಾಲ್ ಬೈ ಮಾಡ್ತಿದ್ರಾ ಅಥವಾ ಪುಟ್ ಸೆಲ್ ಮಾಡ್ತಾ ಇದ್ರಾ? ವಿಚ್ ಇಸ್ ಗುಡ್? ಇಂಡಿಯಾ ವಿಕ್ಸ್ದ ವಿಡಿಯೋ ಒಂದು ಹಾಕಿದ್ದೀನಿ IV ಬಗ್ಗೆ, ಆನ್ಸರ್ ಕೊಡಿ. ವಿಚ್ ಯು ಕ್ಯಾನ್ ಡೂ? ಕಾಲ್ ಬೈ ಮಾಡ್ತಾ ಇದ್ರಾ ಅಥವಾ ಪುಟ್ ಸೆಲ್ ಮಾಡ್ತಾ ಇದ್ರಾ? ವಾಟ್ ಯು ಡೂ? ಕ್ವಿಕ್. ವಿಕ್ಸ್ ಮೇಲ್ಗಡೆ ಹೋಗ್ತಾ ಇದೆ, ಮಾರ್ಕೆಟ್ ಕೂಡ ಮೇಲ್ಗಡೆ ಹೋಗ್ತಾ ಇದೆ. ಕರೆಕ್ಟ್? ಇಷ್ಟೇ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರು ಕೂಡ ಯು ಕ್ಯಾನ್ ಮೇಕ್ ಮನಿ, ರೈಟ್? ದಟ್ಸ್ ಅ ಪಾಯಿಂಟ್. ಲಾಜಿಕಲ್ ಇದೆ. ಓಕೆ, ಯು ಟು ಅಡ್ಜಸ್ಟ್ ಯುವರ್ ಸೆಲ್ಫ್ ಮೈಂಡ್ ಸೆಟ್ ಟು ದ ಪಾಯಿಂಟ್. ಕರೆಕ್ಟ್? ಕಾಲ್ ಬೈ ಮಾಡ್ತಾ ಇದ್ರಿ, ಅದರಿಂದ ದುಡ್ಡು ಆಗ್ತದೆ. ಪುಟ್ ಸೆಲ್ಲಿಂಗ್ ಆಗಿರಲ್ಲ, ಬಿಕಾಸ್ ವಿಕ್ಸ್ ಶೂಟ್ ಅಪ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ಲಾಜಿಕಲ್. ಓಕೆ, ಯಾ, ಐ ಥಿಂಕ್ ಆಲ್ ಆಫ್ ಯು ಆರ್ ಫಾಲೋವಿಂಗ್ ವೆರಿ ವೆಲ್ ಹಿಯರ್. ಸೂಪರ್, ಚೆನ್ನಾಗಿ ದುಡ್ಡು ಮಾಡ್ತೀರಿ ಅನ್ಕೋತೀನಿ ದ ಫ್ಯೂಚರ್. ಓಕೆ, ಸೊ ಇದ್ರೊಳಗೆ ಕೂಡ ಇನ್ ಕೇಸ್ ಆಪ್ಷನ್ ಬೈ ಮಾಡ್ತಾ ಇದ್ರೆ, ಓಕೆ, ಎಲ್ರಿಗೂ ಒಂದು ರೂಲ್ಸ್ ಹೇಳಿದ್ದೀನಿ, ಭಾಳ ಸಲ ಹೇಳ್ತಿದ್ದೀನಿ. ಡೆಲ್ಟಾ ಸ್ಟ್ರಾಂಗ್ ಇರೋದು ಬೈ ಮಾಡಿರಿ ಅಂದಿರ್ತೀನಿ, ಆದರೂ ಕೂಡ ನೀವು ಔಟ್ ಆಫ್ ದ ಮನಿ ಇರ್ತೀರಿ. ಯಾವಾಗಿದ್ರು 23,500 ಮಾರ್ಕೆಟ್ ನಡೀತಾ ಇದೆ, ಗೋ ಅಂಡ್ ಬೈ 23,400. ಡೋಂಟ್ ಬೈ ದೀಸ್ ಆರ್ OTMs ಆರ್ ವೇಸ್ಟ್ ಅಂದರೂ ಕೂಡ ದುಡ್ಡು ಮಾಡುತ್ತೆ, ಬಟ್ ಪ್ರೊಬಾಬಿಲಿಟಿ ಕಮ್ಮಿ. ಸಿ, 30% ಇದೆ, ಇಲ್ಲಿ 68% ಇದೆ ಪ್ರೊಬಾಬಿಲಿಟಿ ಆಫ್ ಮೇಕ್ ಮನಿ. ಇದನ್ನು ತಗೊಳ್ರಿ. ಈವನ್ ಪುಟ್ಟಲ್ಲಿ ಹೋಗ್ತೀರಪ್ಪ, ಮಾರ್ಕೆಟ್ ಕೆಳಗಡೆ ಹೋಗ್ತಾನೆ ಅಂದರೂ ಕೂಡ ಗೋ ಇನ್ ದ ಮನಿ ಆಪ್ಷನ್ಸ್ ಬೈಯಿಂಗ್. ಡೋಂಟ್ ಬೈ OTM ಆಪ್ಷನ್ಸ್ ಆರ್ ATM ಆಪ್ಷನ್ಸ್. ಗೋ ವಿತ್ ಆಲ್ವೇಸ್ ITM ಆಪ್ಷನ್ಸ್. ಓಕೆ, ITM ಆಪ್ಷನ್ ಬೈ ಮಾಡೋದ್ರಿಂದ ನಿಮಗೊಂದು ಸಹಾಯ ಏನೇನಿದೆ ತಿಳ್ಕೊಟ್ರೆ. ಡೆಲ್ಟಾ ಸ್ಟ್ರಾಂಗ್ ಇರ್ತದೆ, ತೀಟಾ ಕಮ್ಮಿ ಇರ್ತದೆ. ಐ ರಿಪೀಟ್ ಹಿಯರ್, ಡೆಲ್ಟಾ ಸ್ಟ್ರಾಂಗ್ ಇರ್ತದೆ, ತೀಟಾ ಕಮ್ಮಿ ಇರ್ತದೆ, IV ಕೂಡ ಚೆನ್ನಾಗಿರ್ತದೆ. ಇಷ್ಟು ತ್ರಿಬಲ್ ಫೋರ್ಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ಇನ್ ದ ಮನಿ ಹೋಗ್ತೀವಿ. ಆದರೂ ನಾವು ಮೂರ್ಖತನ ಮಾಡ್ಕೊಂಡು ಔಟ್ ಆಫ್ ದ ಮನಿ ತಗೊಳ್ತೀರ ಅಂದರೆ ಏನು ಮಾಡಲಿಕ್ಕಾಗಲ್ಲ. ದುಡ್ಡು ಆಗತ್ತೆ, ಬಟ್ ಪ್ರೊಬಾಬಿಲಿಟಿ ಕಮ್ಮಿ ಇರುತ್ತೆ. ಇನ್ ಕೇರ್ ಮಾರ್ಕೆಟ್ ಏನೋ ಸ್ಲೋ ಹೋಗ್ಬಿಟ್ರೆ ಯು ವಿಲ್ ಲೂಸ್ ಎವ್ರಿಥಿಂಗ್. ಸೊ ಡು ನಾಟ್ ಟು ಲೂಸ್ ಎನಿಥಿಂಗ್ ಸರ್, ಯು ಶುಡ್ ಬಿ ಇನ್ ದ ಮನಿ. ಓಕೆ, ಮನೆ ಒಳಗಡೆ ಇದ್ದರೆ ಬಿಸಿಲು ಹತ್ತೋದಿಲ್ಲ, ಹೊರಗಡೆ ಇದ್ರೆ ಬಿಸಿಲು ಹತ್ತುತ್ತೆ. ಡು ಚೆಕ್ ಆ್ಯಂಡ್ ಡು ಸಿ ಆ್ಯಂಡ್ ಯು ಹ್ಯಾವ್ ರೀಡ್ ಲೈವ್ ಅನ್ಕೋತೀನಿ, ಲೈವಲ್ಲಿ ಓದಿದ್ದೀರ ಅನ್ಕೋತೀನಿ. ಅದರ್ ದ್ಯಾನ್ ದಿಸ್ ಏನಾದರೂ ಕ್ವೆಶನ್ಸ್ ಇದೆ ಆಪ್ಷನ್ ಚೇನ್ ರೀಡಿಂಗ್ ಬಿಟ್ಟು ವಾಪಸ್ ಮತ್ತೆ ಅಡಿಷನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ತಾ ಇರ್ರಿ. ಪುಟ್ ಅಡಿಷನ್ ಯಾವ ಕಡೆ ಜಾಸ್ತಿ ಆಗಿದೆ ನೀವೇ ಹೇಳ್ರಿ ಈಗ, ಅಥವಾ ಕಾಲ್ ಅಡಿಷನ್ ಎಲ್ಲಾಗಿದೆ ನೋಡ್ಕೊಡ್ರಿ. ನಿಮ್ಮ ಕಣ್ಣು ಮುಂದೆ ಎಲ್ಲಿಂದ ಎಲ್ಲಿಗೆ ಬಂತು ಕತೆ ನೋಡ್ಕೊಡ್ರಿ. 23,500 124ರಿಂದ 93, ಈ ಕಡೆ
58ರಿಂದ 75. ನಾನು ಈಗ ಆನ್ಸರ್ ಕೊಟ್ರೆ ಹೂ ಇಸ್ ಆಡಿಂಗ್, ಪುಟ್ ಇಸ್ ಆಡಿಂಗ್. ಪುಟ್ ಇಸ್ ಆಡಿಂಗ್ ಮೀನ್ಸ್ ಮಾರ್ಕೆಟ್ ಇಸ್ ಗೋಯಿಂಗ್ ಅಪ್ ಸೈಡ್, ಸಿಂಪಲ್. ನಮ್ಮ ಕಣ್ಣು ಮುಂದೆ ಇದೆ, ರೈಟ್? ಇದನ್ನೇ ಕೆಲಸ ಡೈಲಿ ಮಾಡಬೇಕಾಗಿದೆ ನಮಗೆ ಅಷ್ಟೇ. ಇದೇ ಕೆಲಸ ಡೈಲಿ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಇನ್ ದ ರೈಟ್ ಡೈರೆಕ್ಷನ್ ಆಫ್ ಟ್ರೇಡಿಂಗ್, ರೈಟ್? ವೈ ರೀಡಿಂಗ್ ಅಟ್ಲೀಸ್ಟ್ ಬಂತ, ಕಲ್ತ್ರ? ಡಿಡ್ ಯು ರೀಡ್? ಹಲೋ, ಓದ್ಲಿಕ್ಕೆ ಬರುತ್ತೆ? ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ಪ್ಲೇಲಿಸ್ಟ್ ಒಳಗಡೆ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ವಿ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ವಿಡಿಯೋಸ್ ಫಾರ್ ಇಟ್. ಒಂದು ಸಲ ನೋಡ್ಕೊಂಬನ್ನಿ. ಡೌಟ್ಸ್ ಇದ್ದರೆ ಯೂಟ್ಯೂಬ್ನೊಳಗೆ ಅಥವಾ ಇಲ್ಲಿ ನಾವು ಲೈವಲ್ಲಿ ಇರ್ತೀವಿ, ಆ ಕಮೆಂಟ್ ಹಾಕಿ. ಓಕೆ, ಆವಾಗ ಡೆಫಿನೆಟ್ಲಿ ದೆನ್ ವಿ ಥಿಂಕ್ ನೋ ಕ್ಲಿಯರ್ಲಿ. ಎಸ್, ಓಕೆ. ಆ್ಯಂಡ್ ಇದ್ರ ಜೊತೆಗೆ ಇಂಡಿಯಾ ವಿಕ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಯಾಕೆ ವರ್ಕ್ ಆಗೋದಿಲ್ಲ ನಾನು ನೋಡ್ತೀನಿ. ಓಕೆ, ಕೆಲವೊಬ್ಬರು ಯೂಟ್ಯೂಬ್ನಲ್ಲಿ ಕಮೆಂಟ್ ಹೊಡಿತಿರ್ತಾರೆ ನನಗೆ. ಓಕೆ, ಇವೆಲ್ಲ ವರ್ಕ್ ಆಗಲ್ಲ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಶೋಯಿಂಗ್ ಯು, ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತಾ ಇದ್ದೀನಿ, ವರ್ಕ್ ಆಗೋದನ್ನೇ ತೋರಿಸ್ತಾ ಇದ್ದೀನಿ. ಜನ ಮಾಡೋದಿಲ್ಲ ಅಷ್ಟೇ. ಈಗ ಒಬ್ಬೊಬ್ರು ಹೆಂಗಿದ್ದಾರೆ ಅಂದ್ರೆ ಯೂಟ್ಯೂಬ್ನಲ್ಲಿ ಕಮೆಂಟ್ ಹಾಕೋರು ನಮ್ಮ ಹತ್ರ ಎಲ್ಲರೂ ಒಳ್ಳೆಯವ್ರಿದ್ದಾರೆ ಅಂತ ತಿಳ್ಕೊತೀನಿ. ಕಮೆಂಟ್ ಹಾಕೋರು ಹೆಂಗಾಗ್ತಾನೆ, ತಾವು ದುಡ್ಡು ಮಾಡ್ತಾ ಇಲ್ಲ ಅಂದರೆ ದುನಿಯಾದಲ್ಲಿ ಯಾರೂ ದುಡ್ಡು ಮಾಡ್ತಾ ಇಲ್ಲ ಅಂತ ತಿಳ್ಕೊತಾರೆ. ದಟ್ಸ್ ಅ ಪಾಯಿಂಟ್ ಆಫ್ ಪ್ರಾಬ್ಲಮ್ ಸರ್. ಐ ರಿಪೀಟ್ ಹಿಯರ್, ತಾವು ದುಡ್ಡು ಮಾಡ್ತಾ ಇಲ್ಲ ಅಂದರೆ ದುನಿಯಾದಲ್ಲಿ ಯಾರೂ ದುಡ್ಡು ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳೋದು ಮೂರ್ಖತನ ಆಗ್ತದೆ.